ಮುಸಲ್ಮಾನರೇ, ನಾಯಕರಾಗಿ ನಾವು ಮುಂದೆ ಬರಬಾರ್ದ? ಯಾವುದೇ ಒಂದು ಪಕ್ಷಗಳಲ್ಲಿ ಆಗಲಿ, ನಾವು ತುಂಬ ಅಥವಾ ಈ ಮುಸಲ್ಮಾನರು ಎನ್ನುವಂತಹ ಒಂದು ಸಮುದಾಯ ಇದೆ ಕರ್ನಾಟಕದಲ್ಲಿ. ನಾವು ರಾಜಕೀಯ ಒಂದು ಬಾಲ್ ಇರುವಂತೆ ಯಾವ ಕಡೆಗೆ ನಮ್ಮ ಮತವನ್ನು ತಿರುಗಿಸಬಹುದು, ಯಾವ ಕಡೆ ನಮ್ಮ ಮತವನ್ನು ಕೊಡಬಹುದು ಅಂತ ಆಲೋಚನೆ ಮಾಡಿದರೆ ನಾವು ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಯಾಕೆಂತ ಕೇಳಿದರೆ, 1ನೇ ಸ್ಥಾನ ಎಷ್ಟು ಮುಖ್ಯನೋ ಅಷ್ಟೇ 2ನೇ ಸ್ಥಾನ ಅಷ್ಟೇ ಮುಖ್ಯ. ನಾವು ಮುಸಲ್ಮಾನರು ಕೆಲವೊಂದು ಕಡೆ ನಮ್ಮನ್ನು ಉಪಯೋಗ ಮಾತ್ರ ಮಾಡ್ತಾ ಇದ್ದಾರೆ, ಸಮುದಾಯವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾವ ಸಮುದಾಯದ ವಿರುದ್ಧವೂ ಅಲ್ಲ, ಯಾವ ಸಮುದಾಯದ ಪರವೂ ಅಲ್ಲ, ಆದರೆ ನಮಗೆ ಸಿಗಬೇಕಾದಂತಹ ನ್ಯಾಯಗಳು ನಮಗೆ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ನೋವಿನಲ್ಲಿ ನಾನು ಮಾತನಾಡ್ತೇನೆ. ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅಂತ ಕೇಳಿದರೆ, ಈ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯದ ಓಟನ್ನು ಪಡೆದುಕೊಂಡು ಸಮಾಜಕ್ಕೆ ಬೇಕಾದಂತಹ ಒಂದು ರೀತಿಯಲ್ಲಿ ಅಧಿಕಾರವನ್ನು ಹಂಚುವ ನಿಟ್ಟಿನಲ್ಲಿ ಅಥವಾ ಹಂಚುವ ಒಂದು ಸಂದರ್ಭದಲ್ಲಿ ಅವರು ಪರಾಜಯ ಆಗಿದ್ದಾರೆ, ಅವರು ಫೈಲ್ ಆಗಿದ್ದಾರೆ. ಯಾಕೆ ಅಂತ ಕೇಳಿದರೆ, ಕಾಂಗ್ರೆಸ್ಸಿಗೆ ಈ ಸ್ಥಳ ಸಿದ್ದರಾಮಯ್ಯ ಎನ್ನುವಂತಹ ಒಂದು ಐಂದ ನಾಯಕ, ಆ ನಾಯಕ ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಆಗಬೇಕು ಅಂತ ಆಲೋಚನೆ ಮಾಡಿದಂತಹ ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿಕೊಂಡು ಸಿದ್ದರಾಮಯ್ಯ ಐಂದ ನಾಯಕ ಆದಂತಹ ಸಿದ್ದರಾಮಯ್ಯರವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಲ್ಲಿಸಿದರು. ಆದರೆ ಈ ಸಮುದಾಯ ಅವರ ಮೇಲೆ ತುಂಬ ಒಂದು ಪ್ರೀತಿ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು, ಸಿದ್ದರಾಮಯ್ಯ ಎನ್ನುವಂತಹ ಐಂದ ನಾಯಕ ಬಂದರೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ನಾಯಕರ ಒಂದು ಕೊರತೆ ಇತ್ತು, ನಾಯಕರು ಜಾಸ್ತಿ ಆಗ್ಬೋದು ಅಂತ ಭಾವಿಸಿದಂತಹ ಸಮುದಾಯ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಷನ್ ಏನು ನಡೀತಾ ಇದೆ, ಆ ಎಲೆಕ್ಷನ್ನ ಸಂದರ್ಭದಲ್ಲಿ ಮುಸಲ್ಮಾನರು ಸಿಟ್ಟಿಗೆದ್ದಂತಹ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಸೀಟು ಕೊಡಬೇಕು ಅಲ್ಲಿ ಅಂತ ಹೇಳಿದ ಸಂದರ್ಭದಲ್ಲಿ ಅಲ್ಲಿ ಮುಸಲ್ಮಾನ ವ್ಯಕ್ತಿಗೆ ಅಥವಾ ಮುಸಲ್ಮಾನರ ನಾಯಕರಿಗೆ ಸೀಟು ಕೊಡಲು ಸಾಧ್ಯವಾಗಿಲ್ಲ. ಆದರೆ ಯಾವುದೇ ಒಂದು ಸಮುದಾಯದವರು ತಮ್ಮ ಜನರಿಗೆ ಸೀಟು ಕೊಡದ ಸಂದರ್ಭದಲ್ಲಿ, ಅಲ್ಲೇ ಜನರು ಸಿಟ್ಟಿಗೆದ್ದಂತಹ ಸಂದರ್ಭದಲ್ಲಿ, ಅಥವಾ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರಿರುವಂತಹ ಮುಸ್ಲಿಂ ಸಮುದಾಯದ ನಾಯಕರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹದ್ದು ಎಷ್ಟು ಸರಿ? ಯಾಕೆ ಕೇವಲ ಮುಸಲ್ಮಾನರ ಸಮುದಾಯದ ನಾಯಕರನ್ನು ಮಾತ್ರ ಉಚ್ಚಾಟನೆ ಮಾಡುವಂತಹ ಅಷ್ಟು ಕೀಳಿನ ಒಂದು ನಾಯಕರ ನಮ್ಮ ನಾಯಕರು? ಯಾಕೆ ಮುಸಲ್ಮಾನರನ್ನು ನೀವು ಒಂದು ಅಂತೂ ತಿಳ್ಕೊಳ್ಳಿ, ಪಕ್ಷದವರು ಯಾವುದೇ ಒಂದು ಪಕ್ಷ, ಮುಸಲ್ಮಾನರು ಯಾವುದೇ ಒಂದು ನಾಯಕರನ್ನು ಅವರು ಪ್ರೀತಿ ಮಾಡಿದರೆ ಆ ನಾಯಕರು ಏನು ಹೇಳ್ತಾರೆ ಅದನ್ನೇ ಈ ಮುಸ್ಲಿಂ ಸಮುದಾಯ ಮಾಡುತ್ತೆ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದು ಮುಸಲ್ಮಾನ್ ನಾಯಕರಿದ್ದಾರೆ, ಅಡ್ಜಸ್ಟ್ ಮಾಡಿಕೊಂಡು ಹೋಗುವಂತಹ ಕೆಲವೊಂದು ನಾಯಕರು ಒಂದು ಕಡೆ ತನ್ನ ನಿಲುವನ್ನು ಗಟ್ಟಿಯಾಗಿ ಇಟ್ಕೊಂಡು ಸಮುದಾಯಕ್ಕೆ ಬೇಕಾಗಿ ನಾನು ಸಮುದಾಯಕ್ಕೆ ಮಾತ್ರ ಇರುವಂತಹ ಒಂದು ನಾಯಕ ಎನ್ನುವಂತಹ ಕೆಲವೊಂದು ನಾಯಕರಿದ್ದಾರೆ. ಆ ನಾಯಕರನ್ನು ಮುಟ್ಟಿದಂತಹ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ಇನ್ನು ಬರುವಂತಹ ದಿನಗಳಲ್ಲಿ ನಿಮಗೆ ಪಾಠ ಕಲಿಸುವಂತಹ ಸಂದರ್ಭಗಳು ಬರಬಹುದು. ಕೆಲವೊಂದು ಪಕ್ಷಗಳು ಏನು ಮಾಡ್ತಾ ಇದೆ ಅಂತ ಕೇಳಿದ್ರೆ, ಮುಸಲ್ಮಾನರ ಮೇಲೆ ಬಿಜೆಪಿಯನ್ನು ತೋರಿಸಿಕೊಂಡು ಮುಸಲ್ಮಾನರ ವೋಟ್ ಬ್ಯಾಂಕ್ ಅನ್ನು ಇವರು ಪಡೆಯುವಂತಹ ರೀತಿಯಲ್ಲಿ, ಅಥವಾ ಮುಸಲ್ಮಾನರು ಇವರ ಕಡೆ ಬರಬೇಕು ಅಂತ ಹೇಳ್ಕೊಂಡು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಅವರು ಬಂದರೆ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ತುಂಬ ಕಷ್ಟ ಆಗಬಹುದು. ಒಂದು ಮಾತು ಎಲ್ಲ, ಬಿಜೆಪಿಯವರು ಕೆಲವೊಂದು ಕಡೆ ಮಾತ್ರ ಮುಸಲ್ಮಾನರ ವಿರುದ್ಧವಾಗಿ ಮಾತನಾಡ್ತಾರೆ. ಯಾಕೆ ಅಂತ ಕೇಳಿದರೆ,
ಮುಸಲ್ಮಾನರ ಒಂದೇ ಒಂದು ಓಟು ಸಹ ಅವರಿಗೆ ಇಲ್ಲ. ಆದರೆ ಅವರು ಸಿಟ್ಟಿನಿಂದ ಮಾತನಾಡ್ತಾರೆ, ಮುಸಲ್ಮಾನರ ವಿರುದ್ಧವಾಗಿ ಮಾತನಾಡ್ತಾರೆ, ಮುಸಲ್ಮಾನರಿಗೆ ಅವರು ಶತ್ರುವಾಗಿದ್ದಾರೆ. ಅದೇ ಒಂದು ರೀಸನ್ ಅಲ್ಲದೆ ಬೇರೆ ಯಾವ ರೀಸನ್ ಸಹ ಇಲ್ಲ. ವಿಷಯ ಅದಲ್ಲ. ವಿಷಯ ಏನಂತ ಕೇಳಿದರೆ, ನಾವು ಯಾವ ಪಕ್ಷವನ್ನು ನಂಬಿಕೊಂಡು ಈ ರಾಜ್ಯದಲ್ಲಿ ಇದ್ದೇವಲ್ವಾ, ಸಮುದಾಯದ ಜನರಿಗೆ ಹೇಳುವಂತಹ ಮಾತು. ಯಾಕೆಂತ ಕೇಳಿದರೆ, ನಾವು ರಾಜಕೀಯವಾಗಿ ಬದಲಾವಣೆ ತರುವಂತಹ ತುಂಬ ಅನಿವಾರ್ಯತೆ ಇದೆ, ಅಗತ್ಯ ಇದೆ. ರಾಜಕೀಯವಾಗಿ ನಾವು ಮುಂದೆ ಬರಬೇಕು. ಯಾಕೆಂತ ಕೇಳಿದರೆ, ಈ ಸಮಾಜ ಅಥವಾ ಈ ಮುಸ್ಲಿಂ ಸಮುದಾಯ ಎಲ್ಲರನ್ನೂ ಸಹ ಪ್ರೀತಿ ಮಾಡಿಕೊಂಡು ಈ ದೇಶದಲ್ಲಿ ಇರಬೇಕಾದರೆ ಸಮವಾಗಿ ಅಧಿಕಾರವನ್ನು ಹಂಚುವಂತಹ ನಾಯಕರು ನಮಗೆ ಬೇಕಾಗಿದೆ. ಇಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಇರಬೇಕು ಅಂತ ಆಲೋಚನೆ ಮಾಡುವವರಿಗೂ ಒಂದು ಮಾತು, ಈ ದೇಶ ಕೇವಲ ಮುಸಲ್ಮಾನರಿಂದ ನಡೀತಾ ಇಲ್ಲ. ಈ ದೇಶ ಕೇವಲ ಹಿಂದೂಗಳಿಂದ ಮಾತ್ರ ನಡೆಯುತ್ತಾ ಇಲ್ಲ. ಈ ದೇಶ ಕ್ರಿಶ್ಚಿಯನ್ರಿಂದ ಮಾತ್ರ ಈ ದೇಶ ನಡೀತಾ ಇಲ್ಲ. ಈ ದೇಶ ನಮ್ಮ ಸಿಖ್ಖರಿಂದಲೂ ಸಹ ನಡೀತಾ ಇಲ್ಲ. ಈ ದೇಶ ನಡೀತಾ ಇರುವುದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಮಾತ್ರ. ಅದರಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಸಿಖ್, ಇಸಾಯಿ ಬರುವಂತಹ ಪ್ರತಿಯೊಂದು ಜಾತಿ ಇದ್ದವರು ಇಲ್ಲದಿದ್ದವರು ಸಹ ಈ ದೇಶಕ್ಕೆ ಅಗತ್ಯವಿದೆ. ನಾವು ಹೇಳ್ಬೋದು ನಾವೊಂದು ಮುಸ್ಲಿಂ ರಾಷ್ಟ್ರ ಮಾಡಿಬಿಡುವ ಅಂತ, ಅಥವಾ ನಾವು ಹೇಳ್ಬೋದು ನಾವೊಂದು ಹಿಂದೂ ರಾಷ್ಟ್ರ ಮಾಡಿಬಿಡುವ ಅಂತ ನಾವು ಹೇಳ್ಬೋದು, ಅಥವಾ ನಾವು ಇದು ಕ್ರಿಶ್ಚಿಯನ್ ರಾಷ್ಟ್ರ ಮಾಡಿ